ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 37. ವೇದಾಂತ್ ತನ್ನ ಕೈಯಲ್ಲಿದ್ದ ಅವಳ ಕೈಯನ್ನು ತೆಗೆದು ತನ್ನ ತುಟಿಗೊತ್ತಿಕೊಂಡ. ಐ ಲವ್ ಯು ಸೋ ಮಚ್. ಅಂದರೆ ಎಷ್ಟು? ನನ್ನ ಎಷ್ಟು ಪ್ರೀತಿಸ್ತೀಯಾ ನೀನು? ಈಗ ಅವನ ಕಣ್ಣುಗಳು ಮಿಂಚಿದವು. ಅದನ್ನು ಇಲ್ಲಿ ರಸ್ತೆಯಲ್ಲಿ ಕೇಳಿದರೆ ನಾನು ಹೇಗೆ ತೋರಿಸಲಿ? ನಿಂಗೆ ಯಾವ ಸ್ಟೈಲಲ್ಲಿ ಬೇಕು ಹೇಳು? ಫಿಲಮ್ ಸ್ಟೈಲಲ್ಲಿ ತೋರಿಸ್ಬೇಕಾ? ವೇದಾಂತ್ ಅವಳ ಕೆನ್ನೆ ತುಟಿಗಳತ್ತ ಕಣ್ಣಾಡಿಸುತ್ತಾ ಹೇಳಿದ. ನಾವಿಬ್ಬರು ಎಂಜಾಯ್ ಮಾಡೋಕೆ ಹೋಗೋದು ಎಂದು ಬೇರೆ ಹೇಳುತ್ತಿದ್ದಾನೆ ವೇದಾಂತ್. ಅವನು ತನ್ನನ್ನು ಕರೆದೊಯ್ಯುತ್ತಿರುವುದಾದರೂ ಎಲ್ಲಿಗೆ? ಹೋಟೆಲ್ಗಾ ಅಥವಾ ಲಾಡ್ಜ್ಗಾ? ಒಂದು ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ. ವೇದಾಂತ್ನ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಹ ಯಾವ ಕೆಲಸವನ್ನು ಅವನು ಇದುವರೆಗೂ ಮಾಡಿರಲಿಲ್ಲ. ಈಗ ಕಾಲೇಜ್ ಬಳಿಯಾಗಲಿ ಅವಳ ಮನೆಯ ಬಳಿಯಾಗಲಿ ಬಂದು ಅವಳಿಗೆ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ. ಅವಳಿಗೆ ಪರೀಕ್ಷೆಗಳಿದ್ದ ಸಂದರ್ಭದಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಕೂಡ ಮಾಡುತ್ತಲೇ ಇರಲಿಲ್ಲ ವೇದಾಂತ್. ಒಂದು ವೇಳೆ ಅವಳಿಗೆ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಅದು ತನ್ನದೇ ಪ್ರಾಬ್ಲಮ್ ಎಂದು ಅದನ್ನು ಬಗೆಹರಿಸಿಕೊಡುತ್ತಿದ್ದ. ಅಂತಹ ವೇದಾಂತ್ ಮೇಲೆ ತನಗೆ ನಂಬಿಕೆ ಇಲ್ಲ ಎಂದು ಹೇಳಲು ಅವಳಿಗೆ ಮನಸ್ಸೇ ಬರುತ್ತಿಲ್ಲ. ಹಾಗೆಂದು ಇಂದು ಅವನೊಂದಿಗೆ ಹೊರಟು ಹೋಗಲು ಭಯವಾಗುತ್ತಿತ್ತು. ಅವಳಿಗೀಗ ತನ್ನ ಅಣ್ಣ ಅಲೋಕ್ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು. ಅವಳು ಏನೆಂದು ಉತ್ತರಿಸದೆ ಸುಮ್ಮನಿದ್ದಾಗ ವೇದಾಂತ್ ಹೇಳಿದ, ಅಂದರೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ಇವತ್ತು ಇಡೀ ದಿನ ನಾವು ಖುಷಿಯಾಗಿರಬೇಕು ಅಂತ ನಿನ್ನ ಕರ್ಕೊಂಡು ಹೋಗೋಕೆ ಹೊರಟಿದ್ದು. ನೀನು ಭಯಪಡ್ತಾ ಇದ್ರೆ, ನಿಂಗೆ ಮನಸ್ಸಿಲ್ಲ ಅಂದರೆ ಬೇಡ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಅವನ ಮೇಲೆ ನಂಬಿಕೆ ಇಲ್ಲದ ಅವಳನ್ನು ಕರೆದುಕೊಂಡು ಹೋಗಲು ಅವನಿಗೂ ಮನಸ್ಸಿರಲಿಲ್ಲ. ಹಾಗೆ ಹೇಳುತ್ತಾ ಅವನು ಕಾರನ್ನು ಯೂಟರ್ನ್ ತೆಗೆದುಕೊಂಡು ಕುವೆಂಪು ನಗರದಿಂದ ಶಾರದಾದೇವಿ ನಗರದತ್ತ ಕಾರನ್ನು ತಿರುಗಿಸಿದ್ದ ವೇದಾಂತ್. ಸನ್ನಿಧಿ ಈಗ ವೇದಾಂತ್ನ ಮುಖ ನೋಡಿದಳು. ಅವನ ಮುಖದಲ್ಲಿ ತುಂಬ ನಿರಾಸೆ, ನೋವು ಕಾಣಿಸಿತು. ಇಷ್ಟು ಹೊತ್ತು ಖುಷಿಯಿಂದ ಮಿಂಚುತ್ತಿದ್ದ ಅವನ ಕಣ್ಣುಗಳು, ಆ ಸುಂದರ ಮುಖದಲ್ಲಿದ್ದ ಎಂದೂ ಮಾಸದ ನಗು ಮಾಯವಾಗಿತ್ತು. ಅವನೀಗ ರೋಡ್ನತ್ತ ನೋಡುತ್ತಾ ಡ್ರೈವಿಂಗ್ ಮಾಡುತ್ತಿದ್ದ. ಸನ್ನಿಧಿ ಇಬ್ಬದಿಯ ಸಂಕಟದಿಂದ ನರಳುತ್ತಿದ್ದಾಗಲೇ ವೇದಾಂತ್ನ ಸೆಲ್ ಫೋನ್ ಹೊಡೆದುಕೊಂಡಿತ್ತು. ವೇದಾಂತ್ಗೆ ಈಗ ಕರೆ ಸ್ವೀಕರಿಸುವ ಮನಸ್ಸಿರಲಿಲ್ಲ. ಆದರೆ ಅವನ ಫೋನ್ ಹೊಡೆದುಕೊಳ್ಳುತ್ತಲೇ ಇತ್ತು. ವೇದಾಂತ್, ನಿನ್ನ ಸೆಲ್ ಫೋನ್ ಹೊಡ್ಕೋತಾ ಇದೆ ನೋಡು. ಯಾಕೆ ನೋಡ್ತಾ ಇಲ್ಲ? ನಂಗೊತ್ತು ನಿಂಗೆ ನನ್ನ ಮೇಲೆ ತುಂಬ ಬೇಸರ ಆಗಿದೆ, ಮಾತ್ರ ಅಲ್ಲ ಕೋಪನೂ ಬಂದಿದೆ ಅಂತ. ಅದಕ್ಕೆ ಅಲ್ವಾ ನೀನು ಕಾಲ್ ರಿಸೀವ್ ಮಾಡದೇ ಇರೋದು? ಅವನು ಈಗಲೂ ಅವಳಿಗೆ ಉತ್ತರಿಸದೆ ಮೌನವಾಗಿ ಡ್ರೈವಿಂಗ್ ಮಾಡುತ್ತಿದ್ದ. ನೀನು ನೋಡದೇ ಇದ್ರೆ ಬೇಡ, ನಾನೇ ನಿನ್ನ ಕಾಲ್ ರಿಸೀವ್ ಮಾಡ್ತೀನಿ. ಆಗಿಂದ ಅಷ್ಟೊಂದು ಸಲ ಹೊಡ್ಕೋತಾ ಇದೆ ಅಂದರೆ ಏನಾದರೂ ಅರ್ಜೆಂಟ್ ಮೆಸೇಜ್ ಇರಬೇಕು ಎಂದು ಹೇಳುತ್ತಾ ಕಾರಿನ ಡ್ಯಾಶ್ ಬೋರ್ಡ್ನ ಮೇಲಿದ್ದ ಅವನ ಸೆಲ್ ಫೋನ್ ತೆಗೆದು ನೋಡಲು ಅವನ ತಾಯಿ ಕುಸುಮ ಅವರು ಕರೆ ಮಾಡುತ್ತಿದ್ದರು. ನಾನೇ ರಿಸೀವ್ ಮಾಡಿ ಮಾತಾಡ್ಲೋ ಅಥವಾ ಕಾಲ್ ರಿಸೀವ್ ಮಾಡ್ತೀಯಾ? ಅವನನ್ನು ತೀಕ್ಷ್ಣವಾಗಿ ನೋಡುತ್ತಾ ಪ್ರಶ್ನಿಸಿದಳು. ಅವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು. ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಿಂಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಿನ್ನ ಮನೆ ಹತ್ತಿರ ಡ್ರಾಪ್ ಮಾಡಿ ನಾನು ನೇರವಾಗಿ ಮನೆಗೆ ಹೋಗ್ತೀನಿ ಎಂದು ಉತ್ತರಿಸಿದ ವೇದಾಂತ್. ಅಷ್ಟರಲ್ಲಿ ಅವಳ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು. ಅವಳು ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಸೆಲ್ ಫೋನ್ ತೆಗೆದು ನೋಡಲು ಕುಸುಮ ಅವರು ಅವಳಿಗೆ ಕರೆ ಮಾಡುತ್ತಿದ್ದರು. ಸನ್ನಿಧಿ ಅಂದು ಅವರ ಮನೆಗೆ ಹೋಗಿದ್ದಾಗಲೇ ಕುಸುಮ ಅವರು ಅವಳ ನಂಬರ್ ತೆಗೆದುಕೊಂಡಿದ್ದರಿಂದ ಅವರಿಗೆ ತನ್ನ ನಂಬರ್ ಹೇಗೆ ಸಿಕ್ಕಿತು ಎಂದು ಕೇಳುವ ಅವಶ್ಯಕತೆ ಇರಲಿಲ್ಲ. ಸನ್ನಿಧಿ ಕಾಲ್ ರಿಸೀವ್ ಮಾಡಿ, ಹಲೋ ಆಂಟಿ, ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮ ಹತ್ರ ಮಾತಾಡಿ ಎಂದು ಹೇಳಿದಾಗ, ಹಾಂ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ ಎಂದು ಕೇಳಿದವರು, ನಾನೀಗ ಕಾಲ್ ಮಾಡಿದ ಉದ್ದೇಶ ಏನು ಅಂದರೆ, ನಿನ್ನ ಜೊತೆ ವೇದಾಂತ್ ಇದ್ದಾನಾ? ಇದ್ರೆ ಅವನಿಗೆ ಒಂದು ಸಲ ಫೋನ್ ಕೊಡ್ತೀಯಾ? ಯಾಕೆಂದರೆ ನಾನು 5-6 ಸಲ ಕಾಲ್ ಮಾಡಿದಾಗಲೂ ಅವನು ರಿಸೀವ್ ಮಾಡಿಲ್ಲ. ಯಾವತ್ತೂ ಅವನು ಹೀಗೆ ಮಾಡೋನಲ್ಲ. ಇವತ್ತ್ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವನ ಹತ್ರ ಇವತ್ತು ರಾತ್ರಿಯ ಪಾರ್ಟಿ ವಿಷಯ ಮಾತಾಡಬೇಕಾಗಿತ್ತು. ಇವತ್ತು ಅವನ ದಿನ ಅಲ್ವಾ, ಎಲ್ಲ ಅವನಿಗೆ ಬೇಕಾಗಿರುವುದನ್ನೇ ಮಾಡಿಸೋಣ ಅಂತ ಕುಸುಮ ಅವರು ಗಾಬರಿಯಿಂದಲೇ ಅವಳ ಬಳಿ ಹೇಳಿದ್ದರು. ಕುಸುಮ ತಾವು ಕರೆ ಮಾಡಿದ ಉದ್ದೇಶವನ್ನು ಸನ್ನಿಧಿಗೆ ತಿಳಿಸಿದ್ದರು. ಹಾಂ ಆಂಟಿ, ನನ್ನ ಜೊತೆನೇ ಇದ್ದಾನೆ, ಕೊಡ್ತೀನಿ ಎಂದು ಹೇಳುತ್ತಾ ತನ್ನ ಸೆಲ್ ಫೋನ್ ಅವನ ಬಳಿ ಚಾಚಿದಳು ಸನ್ನಿಧಿ. ವೇದಾಂತ್ ತಾಯಿಯ ಬಳಿ, ಹಲೋ ಅಮ್ಮ, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿನ್ನ ಕಾಲ್ ರಿಸೀವ್ ಮಾಡೋಕೆ ಆಗಲಿಲ್ಲ. 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದ. ಸನ್ನಿಧಿಗೆ ಕುಸುಮ ಅವರ ಮಾತು ಕೇಳಿ ತುಂಬ ಆಶ್ಚರ್ಯವಾಗಿತ್ತು. ಯಾಕೆಂದರೆ ವೇದಾಂತ್ ಇಂದು ತನ್ನೊಂದಿಗೆ ಹೊರಗೆ ತಿರುಗಾಡಲು ಹೋಗುತ್ತಿರುವ ವಿಚಾರವನ್ನು ಮನೆಯಲ್ಲಿ ತನ್ನ ತಾಯಿಗೆ ತಿಳಿಸಿಯೇ ಬಂದಿದ್ದಾನೆ. ಅಂದು ಅವರ ಮನೆಗೆ ಹೋಗಿದ್ದಾಗಲೇ ಅವಳ ಮುಂದೆ
ಕುಸುಮ ಅವರು ವೇದಾಂತ್ ಬಳಿ ಪ್ರೀತಿಸೋ ಹುಡುಗಿಗೆ ಯಾವತ್ತೂ ಮೋಸ ಮಾಡಬಾರ್ದು ಎಂದು ಹೇಳಿದ್ದು ಅಲ್ಲದೆ ಅವನಲ್ಲಿ ವಚನ ತೆಗೆದುಕೊಂಡಿದ್ದರು. ಅಂದರೆ ಇಂದು ವೇದಾಂತ್ ತನಗೆ ಮೋಸ ಮಾಡಲು ತನ್ನನ್ನು ಕರೆದೊಯ್ಯುತ್ತಿಲ್ಲ ಎಂದು ಖಾತ್ರಿಯಾಯಿತು ಸನ್ನಿಧಿಗೆ. ಹಾಗಾದರೆ ಇಂದಿನ ದಿನದ ವಿಶೇಷತೆ ಏನು? ಆಂಟಿ ಅವನ ದಿನ ಎನ್ನುತ್ತಿದ್ದಾರಲ್ಲ, ಅಂದರೆ ಅವನ ಬರ್ತ್ಡೇಯ? ಅವಳಿಗೆ ಸಂಶಯವಾಯಿತು. ಸನ್ನಿಧಿ ವಾರೆ ಕಣ್ಣಿನಿಂದ ಅವನತ್ತ ನೋಡಿದಳು. ಅವನು ಇಂದು ನೀಟಾಗಿ ಇಸ್ತ್ರಿ ಮಾಡಿದ ಕಡು ನೀಲಿ ಬಣ್ಣಕ್ಕೆ ಕೆಂಪು ಬಣ್ಣದ ಚೆಕ್ಸ್ಗಳಿದ್ದ ಶರ್ಟ್ ಮತ್ತು ಅದಕ್ಕೊಪ್ಪುವ ಅದಾಗ ತಾನೇ ಇಸ್ತ್ರಿ ಮಾಡಿದಂತಿದ್ದ ನೀಲಿ ಬಣ್ಣದ ಪ್ಯಾಂಟ್ ಧರಿಸಿದ್ದ. ನೀಟಾಗಿ ಬಾಚಿದ್ದ ಮಿರಮಿರ ಮಿಂಚುವ ಕೂದಲು, ಕಾಲಿನಲ್ಲಿದ್ದ ಶೂ ಕೂಡ ಹೊಸದರಂತೆ ಕಾಣಿಸುತ್ತಿತ್ತು. ಹೌದು, ಇಂದು ಅವನು ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಾನೆ. ಅಣ್ಣ ಸುಳ್ಳು ಹೇಳಿ ತನ್ನನ್ನು ಅವನ ಬಳಿ ಬಿಟ್ಟು ಹೋದ. ಸಿಟ್ಟು, ಅಸಮಾಧಾನ, ಭಯ ಎಲ್ಲದರಿಂದಾಗಿ ತಾನು ವೇದಾಂತನತ್ತ ಗಮನ ಹರಿಸಲೇ ಇಲ್ಲ. ಅಂದರೆ ಅವನು ಹೇಳುತ್ತಿರುವುದು ಇಂದು ಅವನ ವಿಶೇಷವಾದ ದಿನ, ಅವನ ಹುಟ್ಟಿದ ಹಬ್ಬವಿರಬಹುದು ಎಂದು ಅಂದುಕೊಳ್ಳುವಾಗಲೇ ಅವನನ್ನು ಸರಿಯಾಗಿ ತಿಳಿದುಕೊಳ್ಳದೆ ವಿಚಾರಿಸದೆ ಅವನ ಮೇಲೆ ಅನುಮಾನಪಟ್ಟಿದ್ದಕ್ಕಾಗಿ ಅವಳಿಗೆ ನಾಚಿಕೆ ಎನಿಸಿ ಅವನ ಬಳಿ ಕೇಳಿದಳು. ವೇದಾಂತ್, ಇವತ್ತು ನಿನ್ನ ಹುಟ್ಟಿದ ಹಬ್ಬನಾ? ಅವನನ್ನೇ ನೋಡುತ್ತಾ ಕೇಳಿದ್ದಳು. ಈಗಲೂ ಅವನು ಹುಬ್ಬು ಗಂಟಿಕ್ಕಿಕೊಂಡು ರೋಡ್ ನೋಡುತ್ತಾ ಡ್ರೈವಿಂಗ್ ಮಾಡುತ್ತಾ ಕುಳಿತಿದ್ದ. ಅವಳು ಇನ್ನಾರನ್ನು ಪ್ರಶ್ನಿಸುತ್ತಿದ್ದಾಳೆ ಎಂಬಂದಿತ್ತು ಅವನ ವರ್ತನೆ. ಸಾರಿ ವೇದಾಂತ್, ಅಣ್ಣ ಸುಳ್ಳು ಹೇಳಿ ಕರ್ಕೊಂಡು ಬಂದ ಸಿಟ್ಟನ್ನು ನಿನ್ನ ಮೇಲೆ ತೀರಿಸ್ಕೊಂಡ್ಬಿಟ್ಟೆ. ಇವತ್ತು ನೀನು ಬರ್ತ್ಡೇ ಬಾಯ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ. ಈಗ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಇವತ್ತು ನಿನ್ನ ಬರ್ತ್ಡೇ ಹೌದೋ ಅಲ್ವೋ? ಎಸ್ ಆರ್ ನೋ? ಅವಳು ಕಾತರದಿಂದ ಅವನ ಮುಖವನ್ನೇ ನೋಡುತ್ತಿದ್ದರೆ ಅವನು, ನನ್ನ ಮೇಲೆ ನಂಬಿಕೆ ಇಲ್ಲದವರ ಕ್ವಶನ್ಗೆ ಆನ್ಸರ್ ಮಾಡುವ ಅವಶ್ಯಕತೆ ನನಗೂ ಇಲ್ಲ. ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ, ಕಾರಿಂದ ಇಳಿದು ಹೋಗು. ಗಂಟಿಕ್ಕಿದ ಹುಬ್ಬು ಇನ್ನೂ ಸಡಿಲವಾಗಿರಲಿಲ್ಲ. ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದು ಅರಿವಾಯಿತು ಸನ್ನಿಧಿಗೆ. ಅಂದರೆ ಇವತ್ತು ನೀನು ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೀಯಲ್ಲ, ಅಲ್ಲಿಗೆ ಹೋಗಲ್ವಾ? ಅವಳು ಅವನತ್ತ ಬಿರುಗಣ್ಣಿನಿಂದ ನೋಡುತ್ತಾ ಕೇಳಿದಳು. ಇಲ್ಲ, ನನ್ನ ಮೂಡ್ ಹಾಳಾಯಿತು. ಕಾರನ್ನು ನಿಲ್ಲಿಸಿದ್ದ. ಅವಳು ಕಾರಿನ ಗ್ಲಾಸ್ ಸರಿಸಿ ನೋಡಲು ಅವರ ಮನೆಯ ಸಮೀಪದ ರೋಡ್ಗೆ ಬಂದಾಗಿತ್ತು. ನೀನು ಇಳಿಯೋ ಜಾಗ ಬಂತು. ನಾನು ಅಮ್ಮಂಗೆ ಕಾಲ್ ಮಾಡಿ ಇವತ್ತಿನ ಪಾರ್ಟಿನೂ ಕ್ಯಾನ್ಸಲ್ ಮಾಡೋಕೆ ಹೇಳ್ತೀನಿ ಎಂದು ಹೇಳುತ್ತಾ ಅವನು ತನ್ನ ಸೆಲ್ ಫೋನ್ ತೆಗೆದಾಗ ಸನ್ನಿಧಿ ಅವನ ಕೈಯಿಂದ ಆ ಫೋನನ್ನು ಕಸಿದುಕೊಂಡಳು. ಪ್ಲೀಸ್ ವೇದಾಂತ್, ನಿಂಗೆ ಸಿಟ್ಟಿರೋದು ನನ್ನ ಮೇಲೆ. ಬೇಕಾದರೆ 2 ಏಟು ಕೊಡು. ನೀನು ಏನೂ ಹೇಳದೇ ಇದ್ದರೂ ಇವತ್ತು ನಿನ್ನ ಬರ್ತ್ಡೇ ಅಂತ ನನಗೆ ಕನ್ಫರ್ಮ್ ಆಯಿತು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೀನಾಗ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಅಂತ ಕೇಳಿದ್ಯಲ್ಲ, ಆ ಪ್ರಶ್ನೆಗೆ ನನ್ನ ಉತ್ತರ ಐ ಬಿಲೀವ್ ಯು, ಐ ಟ್ರಸ್ಟ್ ಯು. ನಿಜವಾಗ್ಲೂ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಎಷ್ಟು ಅಂದರೆ ನಾನು ಎಷ್ಟು ನಂಬ್ತೀನೋ ಅದಕ್ಕಿಂತ ಹೆಚ್ಚು ನಾನು ನಿನ್ನ ನಂಬ್ತೀನಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಅವಳು ಅಷ್ಟು ಹೇಳುತ್ತಿದ್ದರೂ ಅವನು ಸ್ಥಿತಪ್ರಜ್ಞನಂತೆ ಕುಳಿತಿದ್ದ. ಅವಳು ಗಾಡಿಯಿಂದ ಇಳಿದಿರಲಿಲ್ಲ. ಅವನು ಕಾರಿನಿಂದ ಇಳಿದು ಅವಳ ಬಳಿಯ ಡೋರ್ ಓಪನ್ ಮಾಡಿದಾಗ ಅವಳು ತನ್ನ ಸೀಟ್ನಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತಾ, ಇಲ್ಲ ವೇದಾಂತ್, ನೀನೀಗ ನನ್ನ ಕತ್ತಿಗೆ ಕೈ ಹಾಕಿ ಹೊರಗೆ ದಬ್ಬಿದ್ರು ನಾನು ನಿನ್ನ ಕಾರಿಂದ ಎಳೆದು ಎಲ್ಲೂ ಹೋಗಲ್ಲ. ನೀನು ಇವತ್ತು ಅದೆಲ್ಲಿಗೆ ನನ್ನ ಕರ್ಕೊಂಡು ಹೋಗಬೇಕು ಅಂತ ಇದ್ದೀಯೋ ಅಲ್ಲಿಗೆ ಬಂದೇ ಬರ್ತೀನಿ. ಸಾರಿ ವೇದಾಂತ್, ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ. ನಿನ್ನ ಬರ್ತ್ಡೇ ದಿನ ನಿನ್ನ ಮನಸ್ಸನ್ನು ನೋಯಿಸಿದ್ದಕ್ಕೆ ನನಗೂ ತುಂಬ ಬೇಜಾರಾಗ್ತಾ ಇದೆ. ಇವತ್ತೊಂದು ದಿನ ನನ್ನ ಕ್ಷಮಿಸಿಬಿಡು. ಅವಳ ದನಿ ಗದ್ಗದಿತವಾಗಿತ್ತು. ಅವಳ ಕಣ್ಣುಗಳು ಆಗಲೇ ತುಂಬಲಾರಂಭಿಸಿದ್ದವು. ಇಂದು ಅವನ ಮನ ನೋಯಿಸಿದ್ದಕ್ಕೆ ಅವಳಿಗೂ ತುಂಬ ಬೇಸರವಾಗಿತ್ತು. ವೇದಾಂತ್ ಅವಳನ್ನು ಬಲವಂತ ಮಾಡಲು ಹೋಗಲಿಲ್ಲ. ಬದಲಾಗಿ ಡೋರ್ ತೆಗೆದು ಕಾರ್ ಹತ್ತಿ ತನ್ನ ಸೀಟಿಗೆ ಒರಗಿ ಕುಳಿತುಕೊಂಡ. ಅವನ ಮುನಿಸಿನ್ನೂ ಇಳಿದಿಲ್ಲ. ತನ್ನ ಬಳಿ ಮಾತೇ ಆಡುತ್ತಿಲ್ಲ ಎಂದಾಗ, ಸಾರಿ ಹೇಳಿದ್ರು ನಿನ್ನ ಕೋಪ ಇಳಿದಿಲ್ಲ, ನನ್ನ ಕ್ಷಮಿಸಿಲ್ಲ. ನಿನ್ನ ಬಿಹೇವಿಯರ್ ನೋಡಿದರೆ ಇಲ್ಲಿಗೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಮುಗಿದೋಯ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅಂದಮೇಲೆ ನಾನಿವತ್ತು ನಿನ್ನ ಜೊತೆ ಬರೋದಕ್ಕೆ ಅರ್ಥನೇ ಇಲ್ಲ. ಹಾಗಾದರೆ ನಾನು ಇಳಿದು ಹೋಗ್ತೀನಿ. ಅವಳು ಕಾರಿನಿಂದ ಇಳಿಯಲು ಹವಣಿಸಿದಾಗ ವೇದಾಂತ್ ಅವಳ ತೋಳು ಹಿಡಿದು ಎಳೆದ. ನೋ, ಯು ಆರ್ ನಾಟ್ ಗೆಟಿಂಗ್ ಡೌನ್. ಯು ಆರ್ ಮೈ ಫ್ರೆಂಡ್, ಯು ಆರ್ ಮೈ ಲವರ್. ನಾಟ್ ಓನ್ಲಿ ದಟ್, ಅಷ್ಟೇ ಅಲ್ಲ, ಯು ಹ್ಯಾವ್ ಟು ಲವ್ ಮೀ. ಅವನು ಹುಬ್ಬು ಗಂಟಿಕ್ಕಿಕೊಂಡು ಹೇಳಿದ. ಅವನ ಹಿಡಿತ ಬಲವಾಗಿಯೇ ಇತ್ತು. ಬಿಡಿಸಿಕೊಳ್ಳಲು ಯತ್ನಿಸುತ್ತಾ ಗೊಣಗಿದಳು ಸನ್ನಿಧಿ. ನಿನ್ನೆ ರಾತ್ರಿ ನಾನು ಕಾಲ್ ಮಾಡಿದಾಗ ನಾಳೆ ನನ್ನ ಬರ್ತ್ಡೇ ಅಂತ ಹೇಳಿದರೆ ಇಷ್ಟೆಲ್ಲ ಪ್ರಹಸನ ನಡೀತಾನೇ ಇರಲಿಲ್ಲ. ನನ್ನ ಜಾಗದಲ್ಲಿ ನಿಂತು ಒಮ್ಮೆ ನೋಡು, ಆಗ ನನ್ನ ಕಷ್ಟ ಏನು ಅಂತ ನಿಂಗೆ ಅರ್ಥ ಆಗುತ್ತೆ. ಆಯಿತು, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯ ಅಂತ ಹೇಳೋಕೆ ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು. ನೀನು ಹೇಳದೇ ಇದ್ದರೂ ನಾನು ನಿನ್ನ ಜೊತೆ ಬರೋಕೆ ರೆಡಿಯಾಗಿದ್ದೀನಿ. ನಾನಿಷ್ಟು ಹೇಳಿದ ಮೇಲೂ ನಾನು ವಿಶ್ ಮಾಡಿದ್ದಕ್ಕೆ ರಿಪ್ಲೈ ಮಾಡಿಲ್ವಲ್ಲ. ನಿಂಗೆ ನನ್ನ ಮೇಲಿನ ಮುನಿಸಿನ್ನೂ ಇಳಿದಿಲ್ಲ ಅಂತ ಅರ್ಥ. ಇನ್ನು ಇಲ್ಲೇ ಇರೋದಾ ಅಥವಾ ಹೊರಡೋದಾ? ವೇದಾಂತ್ ತನ್ನ ಕೈಯಲ್ಲಿದ್ದ ಅವಳ ಕೈಯನ್ನು ತೆಗೆದು ತನ್ನ ತುಟಿಗೊತ್ತಿಕೊಂಡ. ಈಗ ಅವನ ಬಿಗಿದುಕೊಂಡಿದ್ದ ಹುಬ್ಬುಗಳು ಸಡಿಲವಾಗಿದ್ದವು. ಥ್ಯಾಂಕ್ ಯು ಸಾನು.
ಐ ಲವ್ ಯು ಸೋ ಮಚ್. ಅವನು ಹಾಗೆ ಹೇಳಿದಾಗ ಅವಳ ಮುಖ ಕೆಂಪಗಾಯಿತು. ಸೋ ಮಚ್ ಅಂದರೆ ಎಷ್ಟು? ನನ್ನ ಎಷ್ಟು ಪ್ರೀತಿಸ್ತೀಯೋ ನೀನು? ತಟ್ಟನೆ ಅವಳ ಬಾಯಿಂದ ಮಾತು ಬಂದು ಬಿಟ್ಟಿತ್ತು. ಬಳಿಕ ಅವಳಿಗೆ ತಾನು ಹಾಗೆ ಕೇಳಬಾರದಾಗಿತ್ತು ಎನಿಸಿತು. ಈಗ ಅವನ ಕಣ್ಣುಗಳು ಮಿಂಚಿದವು. ಅದನ್ನು ಇಲ್ಲಿ ರಸ್ತೆಯಲ್ಲಿ ಕೇಳಿದರೆ ನಾನು ಹೇಗೆ ತೋರಿಸ್ಲಿ? ಈಗ ನೀನು ನನ್ನ ಜೊತೆ ಬರ್ತೀಯಂತ ಹೇಳಿದ್ಯಲ್ಲ, ಸಂದರ್ಭ ಸಿಕ್ಕಿದಾಗ ಖಂಡಿತ ತೋರಿಸ್ತೀನಿ. ನಿಂಗೆ ಯಾವ ಸ್ಟೈಲಲ್ಲಿ ಬೇಕು ಹೇಳು. ಹೇಗೆ, ಫಿಲಮ್ ಸ್ಟೈಲಲ್ಲಿ ತೋರಿಸ್ಬೇಕಾ? ವೇದಾಂತ್ ಅವಳ ಕೆನ್ನೆ ತುಟಿಗಳತ್ತ ಕಣ್ಣಾಡಿಸಿದ. ಅವನ ಕಣ್ಣುಗಳಲ್ಲಿ ಆಸೆ ಮಿಂಚುತ್ತಿತ್ತು. ಥೂ, ನಿಂಗೆ ನಾಚಿಕೆನೇ ಇಲ್ಲ? ಹುಡುಗ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ ಎಂದು ಮೆಲ್ಲನೆ ಉಸಿರಿದರು. ಅವಳ ಕಣ್ಣುಗಳು ಕೆನ್ನೆಯ ಮೇಲೆ ಮಲಗಿದ್ದವು. ಸನ್ನಿಧಿ ಮತ್ತೆ ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ. ಅವಳು ಬಾಗಿ ತನ್ನ ಬದಿಯ ಡೋರ್ ಹಾಕಿಕೊಂಡಳು. ವೇದಾಂತ್ ಅವಳ ಅಂಗೈಯನ್ನು ಮೆಲ್ಲಗೆ ಅದುಮಿದ. ಸಾನು, ನೀನು ನನ್ನ ನಂಬ್ತೀನಿ ಅಂತ ಹೇಳಿದ್ಯಲ್ಲ, ನನಗೆ ತುಂಬ ಖುಷಿಯಾಯಿತು. ನಾನು ಪ್ರೀತಿಸಿದ ಹುಡುಗಿ ಬಾಯಿಂದ ಆ ಮಾತು ಕೇಳಿದ ಮೇಲೆ ನನ್ನ ಜನ್ಮ ಸಾರ್ಥಕ ಅನ್ನಿಸ್ತು. ಯಾವತ್ತೂ ನಿಂಗೆ ಮೋಸ ಮಾಡಲ್ಲ. ನೀನು ಜೊತೆಯಾಗಿದ್ದರೆ ನನಗೆ ಬೇರೇನೂ ಬೇಕು ಅನ್ಸಲ್ಲ. ಆಕಾಶದಲ್ಲಿ ತೇಲಿ ಹೋಗ್ತಾ ಇದ್ದೀನಿ ಅನ್ಸುತ್ತೆ. ಇಷ್ಟು ಹೊತ್ತಿನ ತನಕ ನನಗೆ ಬೇಜಾರು ಮಾಡಿದ್ದಕ್ಕೆ ನಿಂಗೆ ಸರಿಯಾದ ಶಿಕ್ಷೆ ಕೊಡಬೇಕು ನಾನು ಎಂದು ಹೇಳುತ್ತಾ ಅವಳ ಕೆನ್ನೆಗೆ ದೀರ್ಘ ಚುಂಬನವನ್ನಿತ್ತ ವೇದಾಂತ್. ಸಾನು, ನಾನು ನಿನ್ನ ಬಿಟ್ಟು ಇರಲಾರದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ನೀನು ನನಗೆ ಹುಚ್ಚು ಹಿಡಿಸ್ತಾ ಇದ್ದೀಯಾ? ಅದು ನಿನ್ನ ಹುಚ್ಚು. ಇನ್ಯಾಕೆ ತಡ, ಹೊರಡೋಣ. ಅವನು ಕಾರು ಸ್ಟಾರ್ಟ್ ಮಾಡ ಹೊರಟಾಗ ಸನ್ನಿಧಿ ತಡೆದಳು. ವೇದಾಂತ್, ನೀನು ಆಂಟಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಾಡೇ ಇಲ್ಲ. ಅವಳು ನೆನಪಿಸಿದಳು. ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ಥರ ವರ್ತಿಸಿದ್ಯಲ್ಲ, ಆಗ ನನಗೆಷ್ಟು ಬೇಜಾರಾಗಿ ಬಿಟ್ಟಿತ್ತು ಗೊತ್ತಾ? ಇವತ್ತು ಎಲ್ಲೂ ಹೋಗೋದು ಬೇಡ, ಯಾವ ಪಾರ್ಟಿನೂ ಬೇಡ, ಏನೂ ಬೇಡ, ಯಾರೂ ಬೇಡ ಅನ್ನಿಸ್ಬಿಟ್ಟಿತ್ತು. ಇವತ್ತಿನ ಪಾರ್ಟಿ ಕ್ಯಾನ್ಸಲ್ ಮಾಡು ಅಂತ ಹೇಳಿದರೆ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ. ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸೋದು ಅಂದರೆ ಅದು ನನ್ನ ಅಮ್ಮನ್ನ. ನಾನು ಹುಟ್ಟಿರೋ ದಿನ ನಮ್ಮ ಅಮ್ಮಂಗೆ ತುಂಬ ತುಂಬ ಸ್ಪೆಷಲ್. ಅಮ್ಮಂಗೆ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಈಗಲೇ ಅಮ್ಮನ ಹತ್ರ ಮಾತಾಡ್ತೀನಿ. ಅವನು ತಾಯಿಗೆ ಕಾಲ್ ಮಾಡಿ, ಸಾರಿ ಅಮ್ಮ, ಈ ಸಾನು ನನ್ನ ತುಂಬಾ ರೇಗಿಸ್ಬಿಟ್ಲು. ಇಬ್ಬರು ಜಗಳ ಆಡ್ಕೊಂಡ್ವಿ. ನನ್ನ ಮನಸ್ಸು ಸರಿ ಇರಲಿಲ್ಲ. ನಿನ್ನ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ಎಲ್ಲ ಸರಿ ಹೋಯಿತು ಎಂದು ಹೇಳಿ ಅವರ ಪ್ರಶ್ನೆಗಳಿಗೆ ಉತ್ತರಿಸತೊಡಗಿದ ವೇದಾಂತ್. ಪ್ರತಿ ವರ್ಷ ನನ್ನ ಬರ್ತ್ಡೇ ದಿನ ರಾತ್ರಿ ಅಮ್ಮ ನಮ್ಮ ಮನೆಯಲ್ಲಿ ಪಾರ್ಟಿ ಇಟ್ಕೋತಾರೆ. ಸಾನು, ಇವತ್ತು ರಾತ್ರಿ ನಮ್ಮ ಮನೆಗೆ ಪಾರ್ಟಿಗೆ ಬರ್ತೀಯಾ ಪ್ಲೀಸ್? ವೇದಾಂತ್ನ ಮಾತು ಕೇಳಿ ಅವಳು ಬೆಚ್ಚಿ ಬಿದ್ದಳು. ರಾತ್ರಿ ಪಾರ್ಟಿನಾ? ಅದಕ್ಕೆ ನಾನು ಬರಬೇಕಾ? ಅವಳ ಮನೆಯಲ್ಲಿ ಖಂಡಿತ ಇದಕ್ಕೆ ಒಪ್ಪಲಾರರು ಎಂದು ಅವಳಿಗೆ ಗೊತ್ತಿತ್ತು. ಆದರೆ ಈಗ ತಾನೇ ತನ್ನಲ್ಲಿ ಮುನಿಸಿಕೊಂಡು ತನ್ನ ಬಳಿ ರಾಜಿಯಾದ ವೇದಾಂತ್ನ ಮನ ನೋಯಿಸುವ ಇಚ್ಛೆಯೂ ಇರಲಿಲ್ಲ ಸನ್ನಿಧಿಗೆ. ಏನೆಂದು ಉತ್ತರಿಸಬೇಕೆಂದು ಗೊತ್ತಾಗದೆ ಅವನ ಮುಖವನ್ನೇ ನೋಡಿದಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.